ಸುಗ್ನಾಳಿ ಊರುಗಳ 100 ರೂಪಾಯಿ, ಶಿಂದಗೇರಿ ಸಣ್ಣಪ್ಪ 100 ರೂಪಾಯಿ, ಪಟ್ಟಣಸರಿ ತಿಮ್ಮಪ್ಪ 100 ರೂಪಾಯಿ, ಶೇಖರ್ ಮಲ್ಲಿ 500 ರೂಪಾಯಿ, ಜಯಪ್ರಕಾಶ್ 100 ರೂಪಾಯಿ, ಅರ್ಜುನ ಮಾರಪ್ಪ 200 ರೂಪಾಯಿ, ಮೊದಲ ಅಯ್ಯಪ್ಪ 100 ರೂಪಾಯಿ. ಯಾಕಂಗ್ ಮಾಡ್ತಾರೆ ತಮ್ಮ ಮುತ್ತಿನಂತ ಮಾತಂದು ಗೊತ್ತೇ ನಮ್ಮ ನನಗೆ ಗೊತ್ತೇ ನಮ್ಮ ನೀನು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ನೀನು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಮುತ್ತಿನಂತ ಮಾತಂದು ಗೊತ್ತೇ ನಮ್ಮ ನನಗೆ ಗೊತ್ತೇ ನಮ್ಮ ನೀನು ತಾಳಕ್ಕೆ ತಕ್ಕಂತೆ ನಡೆಯಬೇಕು ನೀನು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು
ಪದ್ಮಿನಿ ಎದುರಾಗಿರ್ಬೇಕು, ಪದ್ಮಿನಿ. ಪದ್ಮಿನಿ ಎದುರಾಗಿರ್ಬೇಕು, ಪದ್ಮಿನಿ. ಕಾಲು ಜನ ಸರಿಬೇಕು, ಗಲಾಟೆ ಮಾಡಬಾರ್ದು ದಯಮಾಡಿ. ಓಟೆ ಯಾಕಂಗ್ ಮಾಡಿದ್ರೆ ತಮ್ಮ ಮುತ್ತಿನಂತ ಮಾತೊಂದು ಗೊತ್ತೇ ನಮ್ಮ ನಿನಗೆ ಗೊತ್ತೇ ನಮ್ಮ ನೀನು ತಾಳಕ್ಕೆ ತಕ್ಕಂತೆ ನಡೆಯಬೇಕು ನೀನು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಮುತ್ತಿನಂತ ಮಾತೊಂದು ಗೊತ್ತೇ ನಮ್ಮ ನಿನಗೆ ಗೊತ್ತೇ ನಮ್ಮ ನೀನು ತಾಳಕ್ಕೆ ತಕ್ಕಂತೆ ನಡೆಯಬೇಕು ನೀನು ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ನೀಲ್ಕಂಠ 100 ರೂಪಾಯಿ, ಕಾರ್ಪಡಿ ಸೌಕರ್ ಮಗ ಯಡಿಯಪ್ಪ 200 ರೂಪಾಯಿ, ಚನ್ನವೀರಪ್ಪ ಸೇಕಾಗ್ತದೆ. ನೀವು ಹಂಗೆ ಹೆಚ್ಚಕ್ಕೆ ಮಾಡ್ಬಿಡ್ರಿ. ಬಂದವ ಧಾರ್ಮಿಕ ದೇವ ದಿವ್ಯ ಪ್ರಭಾ ದೇವ
ಚಿಲ್ಲರ ಜೋಲಿಗೆ ಸಿಮೆಂಟಿನ ಮಾಳಿಗೆ ನಿತ್ಯ ದುಡಿಯಬೇಕು ಕೂಲಿಗೆ ಸೌಕಾರ ಮಕ ನೋಡುತ್ತಾರೆ ಕೊಡ್ತಾರ ಬಡ್ಡಿಗೆ ಆ ಬಡ್ಡಿ ಕಟ್ಲಕ್ಕಾಗಲಾರ ಬರ್ತದೆ ಮುಂಜಾನೆ ಒಂದೊಂದಕ್ಕೆ ದೊಡ್ಡಿಗೆ ಸುಳ್ಳಿನ ಸಹಸ ಮಾಡುವವರ ಸರಾಯ ಕುಡಿಯುವವರ ಇಸ್ಪಟ್ ಆಡುವವರ ತಗಣಿ ಕೊಳ್ಳುವವರ ಸುಳ್ಳು ಹೇಳುವವರ ಇಂಥ ತತ್ವಗಳನ್ನು ಹುಡುಕಿ ಆ ಶಿವನಿಗೆ ಪತ್ರ ಬರೆಯಲು ಸುಂದರ ಸಾರಥಿ ಎಂದು ಸಾರಥಿ ಎಂದು ಕರೆಯುತ್ತಾರೆ ಭೂಪತಿ ನಸ್ಬಿಟ್ಟಿಕ್ಕದ ಸಾಕ್ ಮಾಡಿ ಮಲ್ಲಮ್ಮತ್ತಿ ಹೇಳಬೇಕು ತಮ್ಮ ನಾಮಾಂಕಿತ ಪೂರ್ತಿ ಸಾರಥಿ ನಮ್ಮ ನಾಮಾಂಕಿತವೇನೆಂದರೆ ಅಲ್ಲಿನ ದೇವ ತುಂಬಿಸುವ ಸಂಬತ್ ಸಂಬರ್ಹಾತಿಸಲ ಮಕ್ಕಳ ಹೊಕ್ಕಳ ವಿಶ್ಲೇಷಣ ತತ್ಪತ್ರಗಳ ಬರದು ನಾಮ ಭೂಪತಿ ರಾಶಿ ಘಟನ ಮುದ್ದೆಯೇ ಈ ಪಟ ಭೀಕರಕ್ಕೆ ಭೂಪತಿ ಭೂಪತಿ ಕುಲಹತ್ರಿಗಳ ಘನದಲ್ಲಿ ಬಂದವು ಭರವೇ ಸೂರ್ಯನ ಗಂಭೀರ ದಿಗ್ವಿಜಯ ಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ ದಿವ್ಯ ಪ್ರಭಾವ ಭೂಪತಿ ಸಭಾಮಟ್ಟಕ್ಕೆ ಬಂದ ಕಾರಣ ಏನೆಂದು ಕೇಳುತ್ತೀಯ ಹೌದು ದೇವ ದೇಶದ ರಾಜ್ಯರು ಎನ್ನ ಹಠವನ್ನು ಕೇಳಿ ತಮ್ಮ ರಾಜ್ಯವನ್ನು ಭೂಪತಿ ಹುಡುಗಿಯನ್ನೆಲ್ಲರೂ ಕದಲಕ್ಕೆ ಬಂದ ಬಂದರವನ್ನು ಎಲ್ಲ ಮುಷ್ಟಿ ಬಲದಿಂದ ಗುತ್ತಿ ಒತ್ತು ಗುತ್ತಿ ಹಣ್ಣು ಕಲಸ ಭೂಪತಿ ತಿಳಿದು ಭೂಪತಿ ಪೀಠವನ್ನು ಅಲಂಕರಿಸಿ ಜಾಗೃತಿ ಆ ಕಡೆ ಬಂದ್ರು ಹೋಗ್ ಕಣ ಹೋಗೋಣ ಬ್ಯಾಟ್ರಿ ಕೊಡೋಣ ಉಳ್ಳೂರು ಪಿಡ್ಡಮ್ಮನ ಮಗ ಮಲ್ಲಯ್ಯ ಈ ಹಾರ ಮತ್ತು ಅರ್ಧತಲೆ ಉಂಗುರವನ್ನು ಗಯಮಾನಸನ ಪಾತ್ರಕ್ಕೆ ಪ್ರೇಮಪೂರ್ವಕವಾಗಿ ಕೊಟ್ಟಿರುತ್ತಾರೆ.
ಮುದ್ದಮ್ಮನ ಮಗ ಮಲ್ಲಯ್ಯ ಈ ಹಾರ ಮತ್ತು ಅರ್ಧ ತೊಲೆ ಉಂಗುರವನ್ನು ಗಯ ಮಹಾರಾಜನ ಪಾತ್ರಕ್ಕೆ ಪ್ರೇಮಪುರಿಗೆ ಹೋಗಿ ಕೊಟ್ಟಿರ್ತಾರೆ. ಯಾದ್ರು ಗೋಸ್ಬಾಳ ಪರಮೇಶ್ ಇವರು ಅರ್ಧ ತೊಲೆ ಉಂಗುರವನ್ನು ಗಯ ಮಹಾರಾಜನ ಪಾತ್ರಕ್ಕೆ ಪ್ರೇಮಪುರಿಗೆ ಹೋಗಿ ಕೊಟ್ಟಿರ್ತಾರೆ. ಬೊಮ್ಮನಾಳ ಪರಮೇಶ್ವರ ಇವರು ಈ ಗುಲಾಬಾರವನ್ನು ಗಯ ಮಹಾರಾಜನ ಪಾತ್ರಕ್ಕೆ ಪ್ರೇಮಪುರಿಗೆ ಹೋಗಿ ಕೊಟ್ಟಿರ್ತಾರೆ. ಸರಾಗಿರೋ ಉಂಗುರ ಹೂವಿನ ಮಾತ್ರ ಕೊಡಬೇಕು, ದುಡ್ಡು ಲೀಸ್ಟ್ ಬರ್ಸ್ಬೇಕು ದಯಮಾಡಿ. ಒಂದು ಗಾಡಿ ಖಾಲಿ ಜನ ಇಳಿಬೇಕಪ್ಪ, ಖಾಲಿ ಜನ ದಯಮಾಡಿ ಇಳಿಬೇಕು. ಪಾತ್ರಧಾರಿಂದ ಕೆ ಬಸಪ್ಪ ಮಗ ಅಂದಾನ ದಯಮಾಡಿ ಪಾತ್ರಕ್ಕೆ 5 ರೂಪಾಯಿ ಪ್ರೇಮಿಕರಿಗೆ ಕೊಟ್ಟಿರ್ತಾರೆ. ಮಾ